ಮೆಟ್ಲಕೋಡ ಸೇವಾ ಸಮಿತಿ ಬಾದಾಮಿ ಈ ಒಂದು ಸಂಸ್ಥೆ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಹಾರ್ದಿಕ ಸ್ವಾಗತ. ಮೆಟ್ಲಕೋಡ ಸೇವಾ ಸಮಿತಿ ವತಿಯಿಂದ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಉಪಾಧ್ಯಕ್ಷರು ಆದಂಥ ಶಿವನಗೌಡ ಚಿಕ್ಕರೆಡ್ಡಿ ಅವರು, ಅದೇ ಥರನಾಗಿ ಹಿರಿಯ ಸಹೋದರಿ ಆದಂಥ ಸರ್ವಮಂಗಳ ಗವಿಶೆಟ್ಟರ್ ಮೇಡಮ್ ಅವರು, ಆಮೇಲೆ ಹಿರಿಯ ನ್ಯಾಯವಾದಿಗಳಾದಂಥ ಸುಭಾಷ್ ಲಮಾಣಿ ಅವರು, ಆಮೇಲೆ ಇನ್ನೊಬ್ಬರು ಸಹೋದರ ಜಕ್ಕಪ್ಪನವರವರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ದಿನಾಂಕ 17ರಂದು ರವಿವಾರ ಮುಂಜಾನೆ ಬಾದಾಮಿ ತಾಲೂಕಿನ ಅಡ್ರೆಸ್ ವೀರಪುಲಕೇಶಿ ಸಭಾಭವನದಲ್ಲಿ SSLC ಹಾಗೂ PUC ಮತ್ತು ಪದವಿ ಮುಗಿಸಿರುವಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಆ ಹೊತ್ತಿನ ದಿವಸ ಉನ್ನತ ಹುದ್ದೆಯಲ್ಲಿರುವಂಥ ವಿಶ್ರಾಂತ ಮಾಜಿ IPS ಅಧಿಕಾರಿಗಳಾಗಿರುವಂಥ ಶಂಕರ್ ಬಿದ್ರಿ ಅವರಾಗಿರ್ಬೋದು, ಇನ್ನಿರುವ ಡೆಪ್ಯೂಟಿ ಕಮಿಷನರ್ ಆಗಿರುವಂಥ ಶಂಕರ್ ಬೆಳುಬಿ ಅವರು, ಆಮೇಲೆ ಇನ್ನಿರುವ ಬೆಂಗಳೂರಿನ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿ ಆಗಿರುವಂಥ ಡೆಪ್ಯೂಟಿ ಕಮಿಷನರ್ ಯಶೋಧ ಹೊಸೂರವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅವತ್ತಿನ ದಿವಸ IAS ಮತ್ತು IPS ಕಾರ್ಯಾಗಾರ ಸಹ ಇರುತ್ತೆ, ಒಂದು ದಿನದ ಕಾರ್ಯಾಗಾರ. ಹಾಗಾಗಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳೋದೇನೆಂದರೆ, ರವಿವಾರ ದಿನಾಂಕ 17ನೇ ತಾರೀಕರಂದು ಬಾಗಲಕೋಟೆ, ಗುಳೇದಗುಡ್ಡ, ಬಾದಾಮಿ ತಾಲೂಕಿನ ಎಲ್ಲ ಯುವ ಜನಾಂಗ ಪದವಿ ಮುಗಿಸಿರೋಂಥವ್ರು ಅವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂಥೇಳಿ ಈ ಪತ್ರಿಕಾ ಮುಖಾಂತರ ನಾನು ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ. ವಿಶೇಷವಾಗಿ ಆ ಕಾರ್ಯಾಗಾರ ಎಷ್ಟೋ ಜನ ವಿದ್ಯಾರ್ಥಿಗಳು ಪದವಿ ಮುಗಿಸಿಕೊಂಡು ಮುಂದೆ ಏನು ಮಾಡಬೇಕು ಅಂತೇಳಿ ಅವರಿಗೆ ತಿಳಿದೇ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಪದವಿ ಮುಗಿಸಿದ ನಂತರ ಏನಾದರೂ IAS ಆಗಿರ್ಬೋದು, IPS ಆಗಿರ್ಬೋದು, KS ಆಗಿರ್ಬೋದು, ಇಂಥ ಉನ್ನತ ಹುದ್ದೆಗೆ ಏನಾದರೂ ಹೋಗಬೇಕನ್ನೋದಾದ್ರೆ ಅಂಥ ಅಧಿಕಾರಿಗಳಿಂದ ಅವರು ಮಾರ್ಗದರ್ಶನ ಪಡ್ಕೊಂಡಿದ್ದೇ ಆಗಿದ್ದರೆ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಅನುಕೂಲ ಆಗುವಂಥ ಒಂದು ಅವರಿಗೆ ಇದು ಆಗುತ್ತೆ ಅಂತೇಳಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಹಾಗಾಗಿ ಈ ಮೆಟ್ಲಕೋಡ ಸೇವಾ ಸಮಿತಿ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೇವೆ. ಹೆಚ್ಚಿನದಾಗಿ ನಮ್ಮ ಮೆಟ್ಲಕೋಡ ಸೇವಾ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ಶಿವನಗೌಡ ಚಿಕ್ಕರೆಡ್ಡಿ ಅವರು ಮುಂದಿಂದವರು ಏನೆಂಬುದು ಈ ಸಂಸ್ಥೆ ಮುಖಾಂತರ ಹೇಳುತ್ತಾರೆ. ಆತ್ಮೀಯ ಎಲ್ಲ ಹಿರಿಯ ಮತ್ತು ಕಿರಿಯ ಪತ್ರಿಕಾ ಬಂಧುಗಳಿಗೆ, ಸಂಪಾದಕರು, ವರದಿಗಾರರಿಗೆ ಮೆಟ್ಲಕೋಡ ಸೇವಾ ಸಮಿತಿ ಪರವಾಗಿ ಸ್ವಾಗತ ಕೋರುತ್ತಾ, ಮೆಟ್ಲಕೋಡ ಸೇವಾ ಸಮಿತಿ 2011ರಲ್ಲಿ ಮೆಟ್ಲಕೋಡ ಸೇವಾ ಸಮಿತಿ ಅಂತ ಪ್ರಾರಂಭಿಸಲಾಯಿತು. ಈ ಮೆಟ್ಲಕೋಡ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ SS ಮೆಟ್ಲಕೋಡ ವಕೀಲರು ಇವತ್ತು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ನ ಅಧ್ಯಕ್ಷರಾಗಿದ್ದಾರೆ. ಆ ಕಾರ್ಯನಿಮಿತ್ತ ಅವರು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲ. ಅವರ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಸರ್ವಮಂಗಳ ಗವಿಶೆಟ್ಟರ್ ಮೇಡಮ್ ಅವರು ಹಿರಿಯ ನ್ಯಾಯವಾದಿಗಳು, ಅವರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಮತ್ತು ಈ ವೇದಿಕೆಯಲ್ಲಿ ಮೆಟ್ಲಕೋಡ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದೀವಿ. 2011ರಿಂದ ಮೆಟ್ಲಕೋಡ ಸೇವಾ ಸಮಿತಿ ವಿವಿಧ ಸರ್ವಸ್ಪರ್ಶಿ ಸಮಾಜ ಕಾರ್ಯವನ್ನು ಮಾಡ್ತಾ ಬಂದಿದೆ ಮತ್ತು ತನಗಾಗಿ ಸ್ವಲ್ಪ ಸಮಾಜಕ್ಕಾಗಿ ಸರ್ವಸ್ವ ಅಂತಕ್ಕಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಮೆಟ್ಲಕೋಡ ಸೇವಾ ಸಮಿತಿಯನ್ನು 2011ರಲ್ಲಿ ಪ್ರಾರಂಭಿಸಲಾಯಿತು. ಈ ಮೆಟ್ಲಕೋಡ ಸೇವಾ ಸಮಿತಿಗೆ ಅಧ್ಯಕ್ಷರಾಗಿ ಶ್ರೀಯುತ SS ಮೆಟ್ಲಕೋಡ ವಕೀಲರು, ಉಪಾಧ್ಯಕ್ಷರಾಗಿ ನಾನು ಶಿವನಗೌಡ ಚಿಕ್ಕರೆಡ್ಡಿ ಇದ್ದೀನಿ. ಏನಪ್ಪ ಅಂದರೆ ಮೆಟ್ಲಕೋಡ ಸೇವಾ ಸಮಿತಿಯ ಉದ್ದೇಶ ಏನಂದರೆ, ವಿವಿಧ ಸಮಾಜಗಳ ವಿವಿಧ ವರ್ಗದವರ ಮತ್ತು ಬಡತನದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಏರ್ಪಡಿಸ್ತಾ ಬಂದಿದ್ದೀವಿ. ಜೊತೆಗೆ LLB ಮುಗಿಸಿ ವೃತ್ತಿಯನ್ನು ಪ್ರಾರಂಭ ಮಾಡಲಿಕ್ಕೇನು ಹೊಸದಾಗಿ ವಕೀಲರು ಬರ್ತಾರೆ ಅವರಿಗೆ ಜುಡಿಷಿಯಲ್ ಟ್ರೈನಿಂಗ್ ಕ್ಯಾಂಪ್ಗಳನ್ನು ನಾವು ಪ್ರತಿ ವರ್ಷ ಶಿವಯೋಗ ಮಂದಿರದಲ್ಲಿ ನ್ಯಾಯಮಿತ್ರ ಶಿಬಿರ, ಚಿಗುರು ಅಂತ ಈ ಥರ ಕಾನ್ಸೆಪ್ಟ್ ಹೆಸರುಗಳನ್ನು ಇಟ್ಕೊಂಡು ಈ ಹೊಸದಾಗಿ ಬರ್ತಕ್ಕಂಥ ವಕೀಲರುಗಳಿಗೆ ನಾವು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಪ್ರತಿ ವರ್ಷ ಒಂದೊಂದು ತಿಂಗಳು ಏರ್ಪಡಿಸ್ತಾ ಬಂದಿದ್ದೀವಿ. ಅದರಿಂದ ಸುಮಾರು APP ಏನು ಸರ್ಕಾರಿ ವಕೀಲರಾಗಿ ಸುಮಾರು ಒಂದು 62 ಜನ ರಾಜ್ಯದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಜಿಲ್ಲಾ ನ್ಯಾಯಾಧೀಶರು ಮತ್ತು ತಾಲೂಕಾ ಸಿವಿಲ್ ನ್ಯಾಯಾಧೀಶರಾಗಿ 19 ಜನ ಈಗಾಗಲೇ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಈ ತರಹ ಬೇರೆ ಬೇರೆ ವಿವಿಧ ಉದ್ದೇಶಗಳನ್ನು ಇಟ್ಟುಕೊಂಡು ಆಯಾ ಸಮಾಜದ ಆಯಾ ವಿದ್ಯಾರ್ಥಿಗಳ ಬಡತನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು
ಮೇಲೆತ್ತವರಿಗೆ IAS KS ಟ್ರೈನಿಂಗ್ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀವಿ. ಜೊತೆಗೆ ಫ್ಲಡ್ ನೆರೆ ಹಾವಳಿ ಬಂದಾಗ ಮೆಟ್ಲಕೋಟೆ ಸೇವಾ ಸಮಿತಿಯಿಂದ ನೆರೆ ಹಾವಳಿ ಸಂದರ್ಭದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸಿ ಫುಡ್ ಕಿಟ್ಗಳನ್ನು ಆಮೇಲೆ ನೆರೆ ನಿರಾಶ್ರಿತರಿಗೆ ಒಂದು ಅನುಕೂಲ ಕಲ್ಪಿಸುವ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಕರೋನಾ ಟೈಮಲ್ಲಿಯೂ ಕೂಡ ನಮ್ಮ ಮೆಟ್ಲಕೋಟೆ ಸೇವಾ ಸಮಿತಿಯಿಂದ ಆ್ಯಂಬುಲೆನ್ಸನ್ನು ಉಚಿತವಾಗಿ ಯಾರು ಕರೋನಾದಲ್ಲಿ ತೀರ್ಕೊಂಡಿರ್ತಾರೆ, ಮರಣ ಹೊಂದಿದ್ರು, ಅವರಿಗೆ ಉಚಿತವಾಗಿ ಸೇವಾ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಕರೋನಾ ಟೈಮಲ್ಲಿ ನಮಗೇನು ಮೆಟ್ಲಕೋಟೆ ಸೇವಾ ಸಮಿತಿಯಿಂದ ಸಾಧ್ಯತೆ ಇದೆ ಅವರಿಗೆ ಆಹಾರದ ಪೊಟ್ಟಣಗಳನ್ನು ಆಮೇಲೆ ದಿನಸಿ ವಸ್ತುಗಳು ಮಾರ್ಕೆಟಲ್ಲಿ ಅವರಿಗೆ ಅವಕಾಶ ಇರಲಿಲ್ಲ. ಆ ಟೈಮಲ್ಲಿ ಅವ್ರ ಮನೆಗಳಿಗೆ ಹೋಗಿ ದಿನಸಿ ಕಿಟ್ಗಳನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೀವಿ. ಸಮಾಜದ ಯಾವುದೇ ಸಮಸ್ಯೆಗಳು ಬಂದಾಗ ಮೆಟ್ಲಕೋಟೆ ಸೇವಾ ಸಮಿತಿ ಮಂಚೂಣಿಯಲ್ಲಿ ನಿಂತ್ಕೊಂಡು ಸಮಾಜದ ಮಧ್ಯೆ ನಿಂತ್ಕೊಂಡು ಸರ್ವಸ್ಪರ್ಶಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಮೆಟ್ಲಕೋಟೆ ಸೇವಾ ಸಮಿತಿಯ ಉದ್ದೇಶವಾಗಿದೆ. ಇದೇ ತಿಂಗಳು 17ನೇ ತಾರೀಕು ಬಾದಾಮಿಯ ಶ್ರೀ ವೀರಪುಲಿಕೇಶಿ ವಿದ್ಯಾವರ್ಧಕ ಸಂಸ್ಥೆಯ ಬಸವ ಸಭಾಭವನದಲ್ಲಿ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಶಂಕರ ಬಿದ್ರಿ ಅವರು, ಆಮೇಲೆ ಬೆಳ್ಳೊಬ್ಬಿ ಅವರು, ಯಶೋಧ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಗುಳೆಗುಡ್ಡ, ಬಾದಾಮಿ ತಾಲೂಕು ಮತ್ತು ಕೆರೂರು ಈ 3 ಪಟ್ಟಣಗಳ ಹತ್ತಿರ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರು SSLC, PUC ಮತ್ತು ಪದವಿ ಮತ್ತು ಕಾನೂನು ಈ ಎಲ್ಲ ಕ್ಷೇತ್ರದ ವಿದ್ಯಾರ್ಥಿಗಳನ್ನು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ನಾವು ಇಟ್ಕೊಂಡಿದ್ದೀವಿ. ಅದಕ್ಕೆ ಯಾರು ಕೆಲವೊಂದಿಷ್ಟು ಜನಕ್ಕೆ ವಿಷಯ ಗೊತ್ತಾಗಿರುತ್ತೆ, ಕೆಲವು ಜನಕ್ಕೆ ಗೊತ್ತಿರಲ್ಲ, ಪತ್ರಿಕಾ ಮಾಧ್ಯಮದವರ ಮುಖಾಂತರ ಈ ವಿಷಯವನ್ನು ಸಮಾಜಕ್ಕೆ ತಲುಪಿಸಲಿಕ್ಕೆ ನಾವು ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅದಕ್ಕೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳುವತಕ್ಕಂಥ ಕೆಲಸ ಏನಂದ್ರೆ ಎಲ್ಲ ಸರ್ವಸ್ಪರ್ಶಿ ಸಮಾಜಕ್ಕೆ ಈ ವಿಷಯ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿದೆ. ಅದಕ್ಕೆ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮೆಟ್ಲಕೋಟೆ ಸೇವಾ ಸಮಿತಿ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.